ಬದುಕು ಸ್ವಾವಲಂಬಿಯಾಗಿರಲಿ. ಮಾನವನು ತನ್ನ ಸ್ವಂತ ಶಕ್ತಿಗಳಾದ ದೈಹಿಕ, ಭೌತಿಕ ಮತ್ತು ಮಾನಸಿಕ ಸಾಮರ್ಥ್ಯದ ಮೇಲೆ ಅವಲಂಬಿತನಾಗಿ ಬದುಕು ನಡೆಸುವುದೇ ಸ್ವಾವಲಂಬನೆ. ಈ ಮೂರರಲ್ಲಿ ಯಾವುದಾದರೊಂದು ಅಂಶ ನಮ್ಮಲ್ಲಿ ಪ್ರಬಲವಾಗಿ ಇರಲೇಬೇಕಾಗುತ್ತದೆ. ಅಂದಾಗ ಮಾತ್ರ ಬದುಕು ಸುಂದರವಾಗುತ್ತದೆ. ಯಾವಾಗಲೂ ಇನ್ನೊಬ್ಬರನ್ನು ನಂಬಿಕೊಂಡು ಅವರ ಮೇಲೆ ಅವಲಂಬಿತರಾಗಿ ಜೀವನ ನಡೆಸಲಾದೀತೆ ಅದು ಉಳಿಯುವುದಾದರೂ ಎಷ್ಟು ದಿನ? ನಮ್ಮ ಕಾಲ ಮೇಲೆ ನಾವು ನಿಂತುಕೊಳ್ಳುವುದೇ ಯಾವಾಗ? ಎಲ್ಲ ಕ್ಷೇತ್ರಗಳಲ್ಲಿ ನಮಗೆ ಸ್ವಯಂ ಶಕ್ತಿ ಇರಬೇಕು. ಅದು ಇರದಿದ್ದರೆ ಪಡೆದುಕೊಳ್ಳಬೇಕು. ನಮ್ಮಲ್ಲಿ ಅಪಾರವಾದ ಸ್ವಾವಲಂಬನೆ ಇದೆ. ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು. ಸದಾ ಪರಾವಲಂಬನೆಯ ಬದುಕು ನರಕಕ್ಕೆ ಸಮ. ಜೊತೆಗೆ ನಮ್ಮಲ್ಲಿ ಸಾಮರ್ಥ್ಯವಿಲ್ಲವೆಂಬುದನ್ನು ಎತ್ತಿ ತೋರಿಸುತ್ತದೆ. ನಮ್ಮ ಶಕ್ತಿಯೇ ನಮಗೆ ಪ್ರೇರಣೆ. ನಾವು ಎಂದೂ ಅಶಕ್ತರಲ್ಲ, ದುರ್ಬಲರಲ್ಲ. ನಾವು ಪ್ರಯತ್ನಿಸದಕ್ಕೆ ಪರಾವಲಂಬಿಗಳಾಗಿದ್ದೇವೆ. ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ನಂಬಿಕೆ ಇಲ್ಲದಂತಾಗಿದೆ. ಆಧುನಿಕ ದಿನಗಳಲ್ಲಿ ಪ್ರತಿಯೊಬ್ಬ ಮಹಿಳೆಯೂ ಸ್ವಾವಲಂಬನೆ ಬದುಕು ನಡೆಸಬೇಕಾಗಿದೆ. ಸ್ತ್ರೀ ಅಬಲೆ ಅಲ್ಲ, ಸಬಲೆ ಎಂದು ನಿರೂಪಿಸಬೇಕಾಗಿದೆ. ಸ್ವಾವಲಂಬನೆ ಗುಣ ಬೆಳೆಸಿಕೊಂಡವರು ಜಗತ್ತಿನಲ್ಲಿ ಎಲ್ಲಿದ್ದರೂ ಸುಂದರವಾಗಿ ಬದುಕುತ್ತಾರೆ. ಎಲ್ಲಿದ್ದರೂ ಅದು ನಮ್ಮನ್ನು ಕಾಪಾಡುತ್ತದೆ. ದೇವರು ನಮಗೆ ದೈಹಿಕ, ಬೌದ್ಧಿಕ, ಮಾನಸಿಕ ಎಂಬ ಶಕ್ತಿ ನೀಡಿದ್ದಾನೆ. ಯಾವ ಪ್ರಾಣಿಗಳಿಗಿರದ ಸಾಮರ್ಥ್ಯ ನಮಗಿದೆ. ಅದನ್ನು ಸರಿಯಾಗಿ ಉಪಯೋಗಿಸದಕ್ಕೆ ಅನೇಕರು ದುರ್ಬಲರಾಗಿದ್ದಾರೆ. ಎಲ್ಲ ಅಂಗಾಂಗಗಳು ಸರಿ ಇದ್ದರೂ ಭಿಕ್ಷುಕರಾಗಿದ್ದಾರೆ. ಎಲ್ಲರಿಗಿಂತ ಕೆಳಗಿದ್ದಾರೆ. ಅದು ಅವರ ಹಣೆಬರಹವಲ್ಲ. ದೌರ್ಬಲ್ಯ ಪರಾವಲಂಬನೆ ಇರಬಾರದೆಂದಲ್ಲ, ಆದರೆ ಯಾವಾಗಲೂ ಇರಬಾರದಷ್ಟೇ. ಸದಾ ಮತ್ತೊಬ್ಬರ ಆಧಾರವಿರದೆ ಬದುಕು ನಡೆಸುವುದೇ ಸ್ವಾವಲಂಬನೆ. ಭಾರತ ಸಶಕ್ತವಾಗಬೇಕಾದರೆ ಎಲ್ಲರೂ ಸ್ವಾವಲಂಬಿಗಳಾಗಬೇಕು. ಸ್ವಾವಲಂಬನೆಗೆ ಸಾಮರ್ಥ್ಯ ಅತಿ ಮುಖ್ಯ. ಅದನ್ನು ಪಡೆದುಕೊಳ್ಳುವ ಕಲೆಯನ್ನು ಮೊದಲು ನಾವು ಕಲಿಯಬೇಕು. ಸ್ವಾವಲಂಬನೆ ಹೆಚ್ಚಿದಷ್ಟು ಜೀವನ ಆನಂದಗೊಳ್ಳುತ್ತಾ ಹೋಗುತ್ತದೆ. ಅದು ಕಡಿಮೆ ಆದಷ್ಟು ಬದುಕು ನಿರ್ಜೀವಗೊಳ್ಳುತ್ತದೆ. ನಮ್ಮ ಅವಲಂಬನೆಯೇ ನಮಗೆ ಶ್ರೇಷ್ಠ ಸಂಪತ್ತು. ಎಲ್ಲರಲ್ಲಿಯೂ ಅಪಾರ ಇಚ್ಛಾಶಕ್ತಿ ಇದೆ. ಅದು ಕಾರ್ಯರೂಪಕ್ಕೆ ಬಂದರೆ ಪ್ರತಿಯೊಬ್ಬರೂ ಎಷ್ಟೇ ಬಡವರಾಗಿದ್ದರೂ ಶ್ರೀಮಂತರಾಗುತ್ತಾರೆ. ಇದು ಸ್ವಾವಲಂಬನೆಯ ನಿಜವಾದ ಫಲ.